ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮಾಯಾ ಅಡುಗೆ ಮನೆ. ನಾನಿವತ್ತಿಲ್ಲಿ ಸಾಫ್ಟ್ ಇಡ್ಲಿಗೆ ನೀರು ಚಟ್ನಿ ಮಾಡ್ತಾಯಿದ್ದೀನಿ. ಇದು ಇಡ್ಲಿಗಷ್ಟೇ ಅಲ್ಲ, ದೋಸೆ ಇಡ್ಲಿ ಎರಡಕ್ಕೂ ಒಳ್ಳೆ ಕಾಂಬಿನೇಷನ್ನು. ನಾನಿವತ್ತಿಲ್ಲಿ ಇಡ್ಲಿಗೆ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ತಿಂದರೆ ತುಂಬ ರುಚಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ನೋಡೋಣ. ಇಲ್ಲಿ ನಾನು ಒಂದು ಬಟ್ಲಷ್ಟು ತೆಂಗಿನಕಾಯಿ, ಸ್ವಲ್ಪ ಹುರ್ಗಡ್ಲೆ, ಕೊತ್ತಂಬರಿ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿನ ಉದ್ದುದ್ದೆ ಹೆಚ್ಚಿ ಫ್ರೈ ಮಾಡ್ಕೊಬೇಕು. ಏನಪ್ಪ ಇವರು ಚಟ್ನಿ ಅಂತಾರೆ, ಈರುಳ್ಳಿ ಎಲ್ಲ ಹಾಕ್ತಾ ಇದ್ದಾರೆ ಅಂತ ಅಂದ್ಕೋಬೇಡಿ. ತುಂಬ ರುಚಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ಟ್ರೈ ಮಾಡಿ. ನೀವು ಮಾಡ್ಕೊಂಡು ತಿಂದಮೇಲೆ ಹೇಗಿದೆ ಅನ್ನೋದು ಗೊತ್ತಾಗುತ್ತೆ. ಈ ಥರ ಇಷ್ಟಕ್ಕೆ ಫ್ರೈ ಮಾಡ್ಕೊಳ್ಳೋಣ. ಮಾಡಿ ಆಫ್ ಮಾಡೋಣ. ಇಲ್ಲಿ ಮಿಕ್ಸಿ ಜಾರಿಗೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಬೆಳ್ಳುಳ್ಳಿ, ಕೊತ್ತಂಬರಿ ಬೆಳ್ಳುಳ್ಳಿ ಇಷ್ಟೇ ಹಾಕ್ಕೋಬೇಕು. ಜಾಸ್ತಿ ಹಾಕ್ಕೊಂಡ್ರೆ ಮತ್ತು ಟೇಸ್ಟು ಬೇರೆ ಥರ ಆಗುತ್ತೆ. ಬೇಕಿದ್ರೆ ಒಂದು 4-5 ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಹಾಗೆ ಖಾರಕ್ಕೆ ತಕ್ಕಂತೆ ಒಣಮೆಣಸಿನ್ಕಾಯಿ, ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರಕ್ಕೆ ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಹಾಗೆ ಹುರ್ಗಡ್ಲೆ, ಹಾಗೆ ಒಂದು ಬಟ್ಲಷ್ಟು ತೆಂಗಿನಕಾಯಿ. ಇಲ್ಲಿ ನಾನು 4-5 ಜನಕ್ಕೆ ಆಗೋಷ್ಟು ಚಟ್ನಿನ ರುಬ್ತಾ ಇದ್ದೀನಿ. ಅದಕ್ಕೆ ಹುರ್ಕೊಂಡಿರೋ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೋಡಿ ಈ ಚಟ್ನಿ ಹದಕ್ಕೆ ರುಬ್ಕೊಳ್ಳೋಣ. ನೋಡಿ, ನಿಮಗೆ ಬೇಕಿದ್ರೆ ಗಟ್ಟಿ ಚಟ್ನಿನೂ ತಿನ್ಕೊಬೋದು, ಅದು ರುಚಿಯಾಗೇ ಇರುತ್ತೆ. ನಾನಿಲ್ಲಿ ದೋಸೆಗೆ ಅಲ್ಲ ಇಡ್ಲಿಗೆ ಮಾಡ್ಕೊಳ್ಳೋದ್ರಿಂದ ನೀರು ಹಾಕ್ಕೊಳ್ತಾ ಇದ್ದೀನಿ. ದೋಸೆಗೆ ತಿನ್ನೋದಿದ್ರೆ ಗಟ್ಟಿ ಚಟ್ನಿನೇ ತಿನ್ಕೊಬೋದು. ನೀರು ಚಟ್ನಿನೂ ಚೆನ್ನಾಗಿರುತ್ತೆ, ಗಟ್ಟಿ ಚಟ್ನಿನೂ ಚೆನ್ನಾಗಿರುತ್ತೆ. ಬನ್ನಿ ಒಗ್ಗರಣೆ ಹಾಕ್ಕೊಳ್ಳೋಣ. ಫಸ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಸಿಡಿದ ನಂತರ ಅದಕ್ಕೆ ಉದ್ದಿನ ಕಾಳು ಹಾಕ್ಕೊಳ್ಳೋಣ. ಉದ್ದಿನ ಕಾಳು ಹಾಕಿದ್ಮೇಲೆ ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಚಿಟ್ಕೊಂಡು ಅದನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡಾದ್ಮೇಲೆ ನೋಡಿ ಫ್ರೈ ಆಯಿತು, ಆಫ್ ಮಾಡಿ. ಇವಾಗ ಏನಿಲ್ಲಿ ನಾವು ನೀರು ಹಾಕಿ ಈ ಕನ್ಸಿಸ್ಟೆನ್ಸಿಗೆ ಇಟ್ಕೊಂಡಿದ್ದೀವಲ್ಲ ಚಟ್ನಿ, ಅದಕ್ಕೆ ಈ ಒಗ್ಗರಣೆನ ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ, ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಸಾಫ್ಟ್ ಇಡ್ಲಿಗೆ ಈ ಥರ ನೀರು ಚಟ್ನಿ ಹಾಕ್ಕೊಂಡು ಡಿಪ್ ಮಾಡ್ಕೊಂಡು ತಿಂತಾಯಿದ್ರೆ ಆಹಾ ತುಂಬ ಚೆನ್ನಾಗಿರುತ್ತೆ. ನೀವು ಮನೇಲಿ ಮಾಡಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ. ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.